ಲೋಕೋ ಪೈಲಟ್ ರಹಿತವಾಗಿ ಮೆಟ್ರೋ ಸಂಚಾರ ಮಾಡೋಕ್ಕೆ ಈಗ ಸನ್ನದ್ಧವಾಗಿದೆ. ಅದಕ್ಕೆ ಎಲ್ಲ ತಯಾರಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಸೊ ಹೆಬ್ಬಗೋಡೆ ಡಿಪೋ ತಲುಪಿದೆ ಈಗ ಚಾಲಕ ರಹಿತವಾಗಿ ಮೆಟ್ರೋ ಬೋಗಿಗಳು. ಇವತ್ತು ಮುಂಜಾನೆ 3:30ಕ್ಕೆ 6 ಮೆಟ್ರೋ ಕೋಚ್ಗಳು ಬಂದು ತಲುಪಿವೆ. 6 ಬೃಹತ್ ಟ್ರಕ್ಗಳಲ್ಲಿ ಮೆಟ್ರೋ ಬೋಗಿಗಳು ಬಂದಿವೆ. RV ರಸ್ತೆ ಬೊಮ್ಮಸಂದ್ರ ಲೈನ್ನಲ್ಲಿ ಈ ಮೆಟ್ರೋ ಸಂಚಾರವನ್ನು ಮಾಡಲಿದೆ. ಸುಮಾರು 19 ಕಿಲೋಮೀಟರ್ 18.81 ಕಿಲೋಮೀಟರ್ ಇಷ್ಟು ದೂರವನ್ನು ಚಾಲಕರಹಿತವಾಗಿ ಮೆಟ್ರೋ ಸಂಚಾರವನ್ನು ಮಾಡಲಿದೆ. ಚೀನಾದಿಂದ ಚೆನ್ನೈಗೆ, ಚೆನ್ನೈನಿಂದ ಬೆಂಗಳೂರಿಗೆ ಈ ಮೆಟ್ರೋ ತಂದಿಟ್ಟಿರೋದು ಈಗ ಕೋಚ್ಗಳನ್ನು. ಸೊ ಇದು ಯಾವಾಗಿನಿಂದ ಆಗುತ್ತೆ? ಮಾರ್ಚ್ ಆಗಬಹುದು ಅಂತಿದ್ದಾರೆ, ಅಥವಾ ತಪ್ಪಿದರೆ ಏಪ್ರಿಲ್ ಆಗಬಹುದು ಅಂತೇಳಿ. ಬಟ್ ಚುನಾವಣೆ ಸಂದರ್ಭ ಇರುತ್ತೆ, ಅದನ್ನು ಹೇಗೆ ಮಾಡ್ತಾರೆ ಏನು ಅಂತ ನೋಡಬೇಕು. ಬಟ್ ಈಗ ಎಲ್ಲ ತಯಾರಿ ಕೂಡ ಅದಕ್ಕೆ ಆಗಿದೆ. ಹಳದಿ ಮಾರ್ಗ ಇದು. ನಮ್ಮ ಮೆಟ್ರೋದ ಮಹತ್ವಾಕಾಂಕ್ಷೆಯ ಯೋಜನೆ ಮತ್ತೊಂದು ಈಗ ಎಲ್ಲೋ ಲೈನ್ ಅತಿ ಶೀಘ್ರದಲ್ಲೇ ಪ್ರಾರಂಭ ಮಾಡೋಕ್ಕೆ ಎಲ್ಲ ಸಿದ್ಧತೆಯನ್ನು ನಡೀತಿದೆ. ಅದರ ಜೊತೆಗೆ ಏನೀಗಾಗಲೇ ಬೊಮ್ಮಸಂದ್ರದಿಂದ RV ರಸ್ತೆ ತನಕ 18.81 ಕಿಲೋಮೀಟರ್ ರಸ್ತೆ ಏನು ಮೆಟ್ರೋ ಕಾಮಗಾರಿ ಈಗಾಗಲೇ ಸಂಪೂರ್ಣವಾಗಿ ಎಲ್ಲ ಸಿದ್ಧತೆಯನ್ನು ನಡ್ಕೊಳ್ತಿದೆ. ಅದ್ರ ಜೊತೆಗೆ ಚೈನಾದಿಂದ ಈಗಾಗಲೇ ಏನು ಚೆನ್ನೈನ ಒಂದು ಬಂದರಿಗೆ ಈಗಾಗಲೇ 6 ಬೋಗಿಗಳನ್ನು ಈಗಾಗಲೇ ತರಲಾಗಿರುವಂಥದ್ದು. ಕೋಚ್ಗಳನ್ನು ನೇರವಾಗಿ ತೋರಿಸ್ತೀನಿ. ಈಗ ಬೊಮ್ಮಸಂದ್ರ ಡಿಪೋಗೆ ರಾತ್ರಿ 2:35ರಿಂದ 3 ಗಂಟೆ ಸಮಯದಲ್ಲಿ ಈ ಒಂದು ಡಿಪೋಗೆ ಬಂದಿರುವಂತಹ ಏನು 6 ಬೋಗಿಗಳಲ್ಲಿ ಟ್ರಕ್ಗಳ ಮುಖಾಂತರ ಏನು ಚೆನ್ನೈನ ಒಂದು ಬಂದರಿಗೆ ಬಂದು ಬಂದರಿನಲ್ಲಿ ಈಗಾಗಲೇ ಕ್ಲಿಯರೆನ್ಸನ್ನು ಪಡ್ಕೊಂಡು ಈಗ ಬೊಮ್ಮಸಂದ್ರ ಡಿಪೋಗೆ ಸೇರಿರುವಂಥದ್ದು. ಈಗಾಗಲೇ ಬೊಮ್ಮಸಂದ್ರ ಡಿಪೋಗೆ ಬಂದಂತಹ ಏನು 6 ಕೋಚ್ಗಳನ್ನು ಸಂಪೂರ್ಣವಾಗಿ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಬೊಮ್ಮಸಂದ್ರದ ಏನು ಮೆಟ್ರೋ ಡಿಪೋ ಈಗಾಗಲೇ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ಸಂಪೂರ್ಣವಾಗಿ ಎಲ್ಲ ಸಿದ್ಧತೆಯೂ ನಡೀತಿದೆ. ಅಂದರೆ ಮಾರ್ಚ್ ಒಳಗಡೆ ಈಗಾಗಲೇ ಪ್ರಾಯೋಗಿಕವಾಗಿ ಏನು ಈಗ ಟ್ರಯಲ್ ರನ್ನನ್ನು ಮಾಡೋದಕ್ಕೂ ಸಹ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಈಗ ಪ್ರತಿಯೊಂದು ಸಹ ಅತಿ ವೇಗದಲ್ಲಿ ಕಾಮಗಾರಿ ಆಗ್ತಿದೆ. ಜೊತೆಗೆ ಏನಂತಂದರೆ ಕೋವಿಡ್ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಮಗಾರಿ ಕುಂಠಿತ ಆಗಿರೋದು ಹೊರತುಪಡಿಸಿದ್ರೆ ಈಗ ಅತಿ ಬೇಗನೆ ಕಾಮಗಾರಿಯನ್ನು ಮುಗಿಸುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆಗೆ ಏನಂತಂದರೆ ಸಂಪೂರ್ಣ ಈಗೇನು ಬೊಮ್ಮಸಂದ್ರದಿಂದ RV ರಸ್ತೆ ತನಕ ಸಹ ಕಾಮಗಾರಿ ಏನು ಮೆಟ್ರೋ ಸ್ಟೇಷನ್ಗಳಿರ್ಬೋದು ಅಥವಾ ಆ ಕಾಮಗಾರಿ ಏನಿದೆ ಅದು ಸಂಪೂರ್ಣ ಈಗ ಎಲ್ಲ ಅಂತಿಮ ಹಂತಕ್ಕೆ ತಲುಪಿರುವಂಥದ್ದು. ಇನ್ನು ಈಗಾಗಲೇ ಮೊದಲ ಹಂತವಾಗಿ ಈಗ ಚಾಲಕ ರಹಿತ ಏನು ಮೆಟ್ರೋ ಕೋಚ್ಗಳನ್ನು ತರಲಾಗಿರುವಂಥದ್ದು. ಈಗ ಅವು ಸಹ ತಂದು ಈಗ ಡಿಪೋನಲ್ಲಿ ನಿಲ್ಲಿಸಿರುವಂಥದ್ದು. ಒಟ್ಟಿನಲ್ಲಿ ಸಂಪೂರ್ಣವಾಗಿ ಏನು ಮಾರ್ಚ್ ಅಂತ್ಯದ ಒಳಗಡೆ ಟ್ರಯಲ್ ರನ್ನನ್ನು ಪ್ರಾರಂಭ ಮಾಡೋಕ್ಕೆ ನಮ್ಮ ಮೆಟ್ರೋ ಅಧಿಕಾರಿಗಳು ಸಂಪೂರ್ಣ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಆದಷ್ಟು ಬೇಗ ಎಲ್ಲೋ ಲೈನ್ ಪ್ರಾರಂಭ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದಷ್ಟು ಇಲ್ಲಿನ ಕೈಗಾರಿಕಾ ಪ್ರದೇಶದಲ್ಲಿ ಕೆಲಸ ಮಾಡೋರಿಗೂ ಸಹ ಒಂದು ಖುಷಿಯ ಸಂಗತಿ ಅಂತಲೇ ಹೇಳ್ಬೋದು. ಆನೇಕಲ್ಲಿಂದ ಅಂಬರೀಶ್, ಪಬ್ಲಿಕ್ TV.